ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಬಾಯ್ ಚಿಕ್ಕು, ನೀವು ಈ ಕಡೆ ಹಣ್ಣು ನೋಡ್ಲೇ. ಇವತ್ತಿನ ಲಾಗ್ನ ನಾ ಇಲ್ಲಿ ಕಿಚನ್ದಾಗಿಂದ ಸ್ಟಾರ್ಟ್ ಮಾಡತ್ತೇನೆ ನೋಡ್ರಿ. ಬರೀ ಏನು ಮಾಡತ್ತೇನೆ ತೋರಿಸ್ತೇನೆ. ಈಗ ಬೆಳಗ್ಗೆ ಈಗ 8:30 ಆಗೈತಿ. ಇವಾಗ ನಾನು ಚಿಕ್ಕ ಹೋದ್ಲಲ್ಲ ನೋಡಿರಿ ನೀವು. ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡತ್ತೇನು. ಈಗಿಲ್ಲೇ ಒಗ್ಗರಣೆಗೆ ಶೇಂಗಾ ಹಾಕೇನು. ಇವತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡತ್ತೇನು. ಇಲ್ಲೇ ಚಿನ್ನೆ ಹಾಲು ತೊಗೊಂಡು ಬಂದು ನಾನು ಬೆಳಿಗ್ಗೆ ಅದನ್ನು ಕಾಸಾಕಿಟ್ಟೇನು. ನಾವು ಪಾಕೆಟ್ ಹಾಲು ತಿನ್ನಂಗಿಲ್ಲ, ಡೇರಿ ಒಳಗಿಂದ ಹಾಲು ತಂದಿದ್ದ, ಹಾಗಾಗಿ ಹಾಲು ಕಾಯಕ್ಕಿಟ್ಟೇನು. ಇಲ್ಲೇ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನು. ಗುರುವಾರ ಐತಿ, ಹಾಗಾಗಿ ಸಂತಿ ಬೇರೆ ಇರ್ತೈತಲ್ಲ, ಹಾಗಾಗಿ ಜಲ್ದಿ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ನಾ ಆಮೇಲೆ ಸಿಗ್ತೇನಂತ. ಅವಲಕ್ಕಿಗೆ ಒಗ್ಗರಣೆದು ಹಚ್ಚಿ. ನಮ್ಮ ಚರುದು ಇವತ್ತು ವೆನ್ಸ್ಡೇ, ಸೊ ಕಲರ್ ಡ್ರೆಸ್. ನಾನು ಈ ಕುಡಿ ನೀರು ಖಾಲಿ ಆಗಿದ್ದು, ಅದಕ್ಕೆ ಇದು ಚಿನ್ನಾಗಿ ತೊಗೊಂಬ ಅಂತ ಹೇಳನು. ಇವಾಗ ಕೊಡ ಇನ್ನೂ ಸ್ಮೆಲ್ ಬರತ್ತಿದ್ದು, ಹಾಗಾಗಿ ಇನ್ನೊಂದು ಸರ್ತಿ ಎಲ್ಲ ಇತರಲ್ಲೇ ತೊಳೆದು ನೀಲೇ ಹೊರಗೆ ತೊಗೊಂಡು ಬಂದ ಸ್ವಚ್ಛ ತಿಕ್ಕಿ ತೊಳೆದೇನು. ಇವಾಗ ನೋಡ್ಬೇಕೇನು. ಚರು ಇಲ್ಲೇ ಗಾಡಿ ಮಾಕೋತ ಆಟ ಆಡತ್ತಾಳೆ. ಬಿದ್ಲಂದ್ರೆ ಗೊತ್ತಾಗ್ತೈತೆ ಆಕಿ. ಕೆಳಗೆ ಇಳಿ, ಹೇದು ಒಟ್ಟು ಕೇಳಲಿಕ್ಕೆ ಬಾ, ಬೀಳ್ತಿ. ನಾ ಹೋಗ್ತೇನೆ ನೋಡಿ. ಮತ್ತು ನಂಗೆ ಇಲ್ಲಿ ಕೆಲಸ ಅದಾವು. ಏನಂದ್ರೆ ಚಪಾತಿ ಮಾಡಬೇಕು, ಚರಿಗೆ ಕಟ್ಕೊಂಡು ಹೋಗಕ್ಕೆ. ಇವಾಗ ನೋಡ್ರಿ ಸೋಫಾ ಎಲ್ಲ ಹೆಂಗೆ ಮಾಡ್ಯ. ಇವೆಲ್ಲ ಇಕ್ಕಿ ಹೋದ್ಮ್ಯಾಗ ಎಲ್ಲ ಕ್ಲೀನ್ ಮಾಡೋಕ್ಕಾಗ್ತೈತಿ, ಇಲ್ಲಾದ್ರೆ ಇಕ್ಕಿದ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ. ಬೆಳಗ್ಗೆನ ಚಪಾತಿ ಹಿಟ್ಟು ನಾದಿಟ್ಟೇನು. ಆಗಳೇ ಅವಲಕ್ಕಿ ಎಷ್ಟು ಉಳಿತು. ಇವಾಗ ಚಪಾತಿ ಮಾಡಿ ಇವಾಗಿಲ್ಲೇ ಚಪಾತಿ ಮಾಡತ್ತೇನು. ಚರಿಗೆ ಡಬ್ಬಿ ಕಟ್ಟೆ, ಆಮೇಲೆ ಸಿಗ್ತೇನೆ. ಬಾಯ್ ಚರು. ಇಲ್ಲೇ ಕೊತ್ಬಿಟ್ಟಾಳ ಆಕಿ, ಕಾಯ್ಕೊತ್ ಸಾಲಿ ಹೋಗಾಕ. ಬಾಯ್. ಇಲ್ಲಿ ನೋಡ್ರಿ, ಇವಾಗ ಬಾಂಡಿನ ಎಲ್ಲ ತೊಳೆದಾಯ್ತು, ಸಿಂಕನು ಕ್ಲೀನ್ ಆಗೈತಿ. ಇಲ್ಲೇ ರೈಸ್ ಮಾಡಕ್ಕೆ ಕುಕ್ಕರ್ ಇಟ್ಟೇನು. ಅದನ್ನು ಇನ್ನು 1 ಸೀಟಿ ಅದ್ರ ಮುಗಿತ್ತು. ಸಾಂಬಾರು ಐತಿ, ಪಲ್ಯ ಮಾಡ್ಯಾನು, ಚಪಾತಿ ಮಾಡ್ಯಾನು, ಎಲ್ಲ ರೆಡಿ ಐತಿ. ಈಗ ಇನ್ನು ಅಬಾಕಸು ಸ್ವಲ್ಪ ಕೆಲಸ ಐತಿ. ಕೆಲಸ ಅಂದ್ರೆ ಅದು ಒಂದು ಅರ್ಧ ತಾಸದ ಕೆಲಸ ಐತಿ. ಅರ್ಧ ತಾಸದಿಂದ 1 ತಾಸು ತನಕ ಕೆಲಸ ಐತಿ. ಆ ಕೆಲಸ ಮುಗೀತಂದ್ರೆ ಸಂತಿಗೆ ಹೋಗಿ ಬರಬೇಕು. ನಮ್ಮ ಚರಿ ಬರೋದ್ರೊಳಗಾಗಿ ಈ ಟೈಮ್ ಆಗೈತಿ 11:15 ಆಗೈತಿ. 11:15 ಹಂಗೆ ಹಾಕಿ ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡ ಈಗ ಇನ್ಕ ತಕ್ಕ ಅಪ್ಲೋಡಿಂಗ್ ಮಾಡಿನು. ಆಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಆಯಿತು. ಇದನ್ನೆಲ್ಲ ಅಡುಗೆ ಮಾಡೋದು ಅದನ್ನೆಲ್ಲ ಮಾಡಿನು. ಇವಾಗ ಬಂದ್ ಮಾಡಿ ಅದೊಂದು ಸ್ವಲ್ಪ ಕೆಲಸ ಐತಿ, ಅದನ್ನು ಮುಗಿಸ್ಕೊಂಡ ಸಂತಿಗೆ ಹೋಗಬೇಕು. ಸಂತಿಗೆ ಕಾಯಿಪಲ್ಯ ಇವತ್ತೇನು ಜಾಸ್ತಿ ಬೇಕಾಗಿಲ್ಲ, ಯಾಕಂದ್ರೆ ಹೋದ್ವಾರ ತಂದದ್ದೆಲ್ಲ ಹಂಗೆ ಐತಿ. ಹೋದ್ವಾರ ಅಮಾವಾಸ್ಯೆ ಇತ್ತಲ್ಲ, ಹಾಗಾಗಿ ವಡಿ ಅದು ಇದು ಮಾಡಿತ್ತು. ಆಮೇಲೆ ಈಗ ಉಳ್ಳಾಗಡ್ಡಿ ಖಾಲಿ ಆಗಿದೆಲ್ಲ, ಹೋದ್ವಾರ ಉಳ್ಳಾಗಡ್ಡಿ ತಂದಿರಲಿಲ್ಲ, ಅದಕ್ಕೆ ಈಗ ಉಳ್ಳಾಗಡ್ಡಿ ಅದು ತರಬೇಕು. ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಟೊಮ್ಯಾಟೊ, ಮೆಣಸಿಕಾಯಿ ಇಂಥದ್ದಷ್ಟು ತರಬೇಕು. ಉಳಿದ ಕಾಯಿಪಲ್ಯ ಎಲ್ಲನೂ ಐತಿ. ಹೀರೆಕಾಯಿನೂ ಹಂಗೆ ಐತಿ, ಬೆಂಡೆಕಾಯಿ ಹಂಗೆ ಐತಿ, ಅವೆಲ್ಲ ಫ್ರೆಶ್ ಅದಾವಿನ್ನ, ಹಾಗಾಗಿ ಅದಷ್ಟು ತೊಗೊಂಡು ಬರಬೇಕು. ಈಗ ಮೊದಲು ಕೆಲಸ ಮುಗಿಸ್ಕೋತೇನೆ. ಈಗ ಟೈಮ್ ಆಗೈತಿ 11:38. ಇವಾಗ ನಾ ಸಂತಿಗೆ ಹೊಂಟೇನು. ಈ ಸಂತಿಗೆ ಹೋಗುವಾಗ ನಾ ಏನು ಮಾಡ್ತೇನೆಂದ್ರೆ ಈ ಥರ ಬ್ಯಾಗ್ಗಳು ಐತೇನು,
ಮತ್ತು ಇದ್ರೊಳಗೆ ಮೆಣ್ಸಿನ್ಕಾಯಿ ಈ ಥರ ಚೌಳಿಕಾಯಿ ಈ ಥರ ಸಣ್ಣ ಸಣ್ಣ ಪದಾರ್ಥಗಳು ಏನಿರ್ತಾವೆ ಅದನ್ನು ವೆಜಿಟೇಬಲ್ಸ್ ಇದ್ರೊಳಗೆ ಹಾಕ್ಕೊಂಡು ಬರ್ತೇನೆ. ಯಾಕಂದ್ರೆ ಇಲ್ಲಿ ಎಲ್ಲ ಮಿಕ್ಸ್ ಆಗಿ ಇಲ್ಲಿ ಬಂದ ಕೂಡಲೇ ನನಗೆ ಗುದ್ದಾಟ ಹತ್ಬಾರ್ದು ತೆಗ್ಯಾಕೆ, ಹಾಗಾಗಿ. ಆಮೇಲೆ ಇದೇನೈತಿ ಚೀಲ ಇದೆ ಬರೀ ಫ್ರೂಟ್ಸ್ ಸಂಬಂಧ. ಫ್ರೂಟ್ಸ್ ಪರ್ಚೇಸ್ ಮಾಡಿದ್ರೆ ಇದ್ರೊಳಗೆ ಹಾಕೋತೇನು, ವೆಜಿಟೇಬಲ್ಸ್ ಆದರೆ ಇದ್ರೊಳಗೆ ಹಾಕೋತೇನು. ಆಮೇಲೆ ಫ್ರೂಟ್ಸ್ ಅದಕ್ಕೆ ಇದ್ರೊಳಗೆ ಹಾಕೋತೇನಂದ್ರೆ ಇದ್ರೊಳಗೆ ಮೆಣ್ಸಿನ್ಕಾಯ್ದು ತೊಗೊಂಡಿರ್ತೇನೋ ಅದದು ಇದಕ್ಕೆ ಹತ್ತೆ ಖಾರದು ಹತ್ತಬಾರ್ದು ಇದು ಫ್ರೂಟ್ಸ್ಗೆ, ಅದಕ್ಕಾಗಿ 2 ಬ್ಯಾಗ್ ತೊಗೊಂಡು ಹೋಗ್ತಾನು. ಆಮೇಲೆ ನೋಡ್ರಿ ಇನ್ನ ಇಷ್ಟು ವೆಜಿಟೇಬಲ್ಸ್ ಅದಾವೆ, ಅದು ಫ್ರೂಟ್ಸ್ ಅದಾವೆ ಇಷ್ಟಿನ್ನ. ಹಾಗಾಗಿ ಈಗೇನು ಫ್ರೂಟ್ಸ್ ತರಂಗಿಲ್ಲ. ಈಗ ಬಾಳೆಹಣ್ಣು ತಿನ್ನೋನಿತ್ತಿಲ್ಲ ಯಾರೂ ಜಾಸ್ತಿ, ಹಾಗಾಗಿ ಬಾಳೆ ಅದ್ದದು ತರಂಗಿಲ್ಲ ಈಗೇನು. ಇವು ಕೆಟ್ಟ ಹೋಗ್ಯಾವ, ಇವದಾವಿನ ಚಲೋ. ಬಾಳೆಹಣ್ಣಿನ ಇಷ್ಟ ಅದಾವು, ಕೆಟ್ಟದ್ದೆಲ್ಲ ತೆಗೆದೋಗಿತೇನೆ. ಎಷ್ಟು ಸಾಕು ಬಾಳೆಹಣ್ಣು ಅದಾವು ಇಷ್ಟ. ಆಮೇಲೆ ಇಲ್ಲೇ ಗಿಡಕ್ಕೆ ನೀರು ಹಾಕಿಟ್ಟೆನು ಇಂಡೋರ್ ಪ್ಲ್ಯಾಂಟ್ಸ್ಗೆ. ಹತ್ರನ ಗಾಡಿ ಐತಿ, ಹಾಗಾಗಿ ಈಗ ಅಂಗಡಿಗೆ ಹೋಗಿ ಚಾವಿ ತಗೊಂಡ ಅಲ್ಲಿಂದ ನಾ ಹೋಗ್ತೇನು. ನೀರು ತರಕ್ಕೆ ಹೇಳಿನು, ಕೊಡ ಎಲ್ಲ ತೊಳೆದಿಟ್ಟೇನು. ಕೊಡ ತಿರುಗೆಲ್ಲ ಒಣಗಿದು ಅವ, ನೀರು ತಂದಿಲ್ಲಿನ. ನೋಡ್ರಿ ಇಲ್ಲೇ ಬಿಟ್ಟೋಗ್ಯಾನ. ಆಲ್ರೆಡಿ ಈಗ ಮಧ್ಯಾಹ್ನ ಆಗಕ್ಕೆ ಬಂತು, ಇನ್ನು ನೀರು ತಂದಿಲ್ಲ. ನಾನು ಕೆಲಸಗಳಂದ್ರೆ ಹಿಂಗೆ, ಮತ್ತು ನಾ ಬೈದೇನಂತ ನಾವು ಐತೆ ನೋಡ್ರಿ ಗಾಡಿ. ಯಾರು ಕಸ್ಟಮರ್ ಅದಾರ, ಗಾಡಿ ಚಾವಿ ಇಸ್ಕೊಳ್ಳೋಣ ಈಗ. ಇವಾಗ ಸಂತಿಗೆ ಹೋಗ್ಬೈನು. ಇದು ಪಪ್ಪಾಯ ತಂದ ನೋಡ್ರಿ. ಆಮೇಲೆ ಇಲ್ಲೇ ನಮ್ಮ ಚಿಕ್ಕುಂದ ಚರಿದ ನಾಳೆ ಸ್ಕೂಲ್ ಸೂಟಿ ಐತಿ. ಚಿಕ್ಕುಂದು ಐತಿ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಚಿಕ್ಕುಳ ಸ್ಕೂಲಿಗೆ ಐತಿ ಅಂತ ಹೇಳತ್ತಿದ್ರಂತ. ಅದಕ್ಕಾಗಿ ಇಲ್ಲೇ ದೋಸೆ ಹಿಟ್ಟಕ್ಕೆ ನೆನೆ ಹಾಕೇನೋ. ಹೆಂಗಿದ್ರು ನಾಡ್ದು ಸೂಟಿ ಐತಿಕಿದ ಹಾಕಿದ ಆ್ಯನ್ವಲ್ ಡೇ ಸಂಬಂಧ. ಹಾಗಾಗಿ ಸಂಜೆ ತನಕ ಎಲ್ಲ ಮನ್ಯಾಗ ಇರ್ತಾಳೋ, ಅದಕ್ಕೆ ನಾಷ್ಟಕ್ಕಾಗಿ ಆಕಿಗೆ ಬೇಕಾಗ್ತೈತಿ. ನೋಡ್ರಿ ಟೈಮ 12:47 ಆಯಿತು. ನಾನು ಸಂತಿಗೆ ಹೋಗಿ ಬಂದಿನು. ರಾಗಿ ಸ್ವಲ್ಪ ತಂದೇನು, ಯಾಕಂದ್ರೆ ಮುದ್ದೆ ಮಾಡಿ ತಿನ್ಬೇಕಂಥೇಳಿ. ಈಗ ತಂಪು ಭಾಳ ಐತ್ಲ, ಹಾಗಾಗಿ ಮುದ್ದೆರೆ ಮಾಡಕ್ಕೆ ಬರ್ತೈತಿ, ಇಲ್ಲ ಅಂದ್ರೆ ರಾಗಿ ರೊಟ್ಟಿರೆ ಮಾಡಕ್ಕೆ ಬರ್ತೈತಿ ಅಂಥೇಳಿ ರಾಗಿನೂ ತಂದೇನು. ಆಮೇಲೆ ಈಗ ಸ್ವಲ್ಪ ಹೊತ್ತು ಕುಣ್ತೇನೆ. ಫುಲ್ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗೈತಿ. 10 ಮಿನಿಟ್ಸ್ ರೆಸ್ಟ್ ತೊಗೋತೇನೆ. ಈಗ ಹೆಂಗಿದ್ರು ಚಿಕ್ಕು 1 ಗಂಟೆಗೆ ಬರ್ತಾಳು. ಚಿಕ್ಕುನ ಗಾಡಿ ನಾನು ತೊಗೊಂಬಂದೇನೆ, ಇನ್ನು ಮತ್ತೆ ಕರಿಯಾಕೆ ನಾನು ಹೋಗೋದಾಗ್ತೈತೆ ಅನಿಸ್ತೈತಿ. ಹಾಗಾಗಿ ಸಂತಿ ತುಂಬೆಲ್ಲ ಪೂರ್ತಿ ಇವತ್ತು ಸಜ್ಜಿ, ಆಮೇಲೆ ಎಳ್ಳ, ಆಮೇಲೆ ಶೇಂಗಾ ಮತ್ತು ಗುರೆಳ್ಳ ಇವ ಇದ್ದು. ಯಾಕಂದ್ರೆ ಈಗ ಸಂಕ್ರಾಂತಿ ಬರತೈತ್ಲ, ಹಾಗಾಗಿ ಜನ ತೊಗೋತಾರು. ಸಜ್ಜಿ ತೊಗೊಂಡ ಬೀಸ್ಕೊಂಡ ಮನ್ಯಾಗನ ಬಡದ, ಕೆಲವೊಬ್ರು ಸ್ಟಾಕ್ ಮಾಡಿ ಇಟ್ಕೋತಾರು. ಹಾಗಾಗಿ ಈಗ ಫುಲ್ಲೆಲ್ಲ ಸಂತಿ ತುಂಬೆಲ್ಲ ಸಜ್ಜಿ ಇವ ಇದ್ದು. ಆಮೇಲೆ ಗುರೆಳ್ಳ, ಶೇಂಗಾ ಚಟ್ನಿ ಮಾಡಕ್ಕೆ ಶೇಂಗಾ ಹೋಳ್ಗೆ ಮಾಡಕ್ಕೆ ಶೇಂಗಾ, ಈ ಥರ ಎಲ್ಲ ಬೇಕಾಗ್ತಾವಲ್ಲ. ಹಾಗಾಗಿ ಸಂತಿ ತುಂಬೆಲ್ಲ ಅವ ಇದ್ದು. ಈಗ ಸೀಸನ್ ಯಾವುದಂದ್ರೆ ಗಜ್ಜರಿ, ಆಮೇಲೆ ಸೌತೆಕಾಯಿ, ಆಮೇಲೆ ಬೀನ್ಸ್, ಈ ಥರದ್ದೆಲ್ಲ ಸೀಸನ್ ಐತಿ. ಆಮೇಲೆ ಉಳ್ಳಾಗಡ್ಡಿನೂ 30 ರೂಪಾಯಿ kg ಆಗ್ಯಾವು. ಸ್ವಲ್ಪ ರೇಟ್ ಏರಾತಾವ, 20 ರೂಪಾಯಿದು 30 ರೂಪಾಯಿ ಆಗ್ಯಾವ ಈಗ. ಆಮೇಲೆ ಟೊಮೆಟೊ ಅಂತೂ 40 ರೂಪಾಯಿ kgನ ಆಗ್ಯಾವು. ನನಗೆ 40 ರೂಪಾಯಿ ಸಿಕ್ಕು, ಬೇರೆ ಕಡೆ ಎಲ್ಲ ಕೇಳಿದ್ರೆ 50 ರೂಪಾಯಿ ಹೇಳತ್ತಿದ್ರು. ನಾ ಖಾಯಂ ತೊಗೋತೇನೆ. ಕೆಲವೊಬ್ಬರ ಕಡೆ ನಾನು ಖಾಯಂ
ಈಗ ಬಾಳೆಹಣ್ಣಾಗಲಿ ಆಮೇಲೆ ಟೊಮ್ಯಾಟೊ ಉಳ್ಳಾಗಡ್ಡಿ ಅಂತೂ ಫಿಕ್ಸ್ ಒಬ್ರತೆನ ತೊಗೋತೇನೆ ನಾನು. ಯಾಕಂದ್ರೆ ಅಲ್ಲಿ ಚಲೋ ಸಿಗ್ತಾವೆ, ಹಸಿ ಉಳ್ಳಾಗಡ್ಡಿ ಇರೋಂಗಿಲ್ಲ, ಒಣಗಿದ್ದು ಉಳ್ಳಾಗಡ್ಡಿ ಇರ್ತಾವೆ. ಮತ್ತು ಸ್ವಲ್ಪ ಒಂದು 5 ರೂಪಾಯಿ ಹೆಚ್ಚಿಗೆ ರೇಟ್ ಆದರೂ ನಡಿತೈತೆ ನನಗೆ, ಆದ್ರೆ ಕ್ವಾಲಿಟಿ ಚಲೋ ಇರಬೇಕು. ಆಮೇಲೆ ಸ್ವಲ್ಪ ಸಂತೆ ಪೂರ್ತಿ ಎಲ್ಲ ಅಡ್ಡಾಡಿ ಎಲ್ಲಿ ಚಲೋ ಸಿಗ್ತೈತಲ್ಲ, ಫ್ರೆಶ್ ಆಗಿ ಎಲ್ಲಿ ಇರ್ತೈತಲ್ಲ ಅಲ್ಲಿ ತೊಗೋತೇನೆ ನಾನು. ಈಗ ಕೆಲವೊಬ್ರು ಏನು ಮಾಡ್ತಾರೋ ಭಗವಾನ್ ರತೆಗೆ ತೊಗೋತಾರೋ, ಅಲ್ಲಿ ಸ್ಟಾಕ್ ಇರ್ತೈತಿ. ಈಗ 3 ದಿನದಿಂದ ತಂದದ ಕೆಲವೊಬ್ರು ಭಗವಾನ್ರು ಹೆಂಗೆ ಮಾಡ್ತಾರೋ, ಸೋಮವಾರ ಬೇರೆ ಕಡೆ ಸಂತಿಗೆ ಹೋಗಿರ್ತಾರೋ, ಅವ ಉಳ್ದಿದ್ದನ್ನ ಇವತ್ತು ಇಲ್ಲಿ ಬುಧವಾರ ತೊಗೊಂಡ್ಬಂದು ಇಲ್ಲಿ ಮಾರ್ತಿರ್ತಾರೋ. ಹಾಗಾಗಿ ಅಂಥವ್ರಲ್ಲಿ ನಾ ತೊಗೊಳಂಗೆ ಇಲ್ಲ. ಫುಲ್ ಫ್ರೆಶ್ ಆಗಿ ಈಗ ತೊಗೊಂಡ್ಬಂದು ಯಾರು ಇಟ್ಟಿರ್ತಾರಲ್ಲ, ಹಳ್ಳಿ ಜನ ರೈತರು ಇರ್ತಾರಲ್ಲ, ಅಂಥವ್ರ ಕಡೆ ತೊಗೋತೇನೆ ನಾನು. ಹಾಗಾಗಿ ನಮ್ಮ ಸಂತಿ ಕತಿ ಈಗ ನಮ್ಮ ಚೆರು ಬಂದ್ಮೇಲೆ ಸಿಗ್ತೇನೋ, ಚೆರುನ್ ತೋರಿಸ್ತೇನೋ, ಆಮೇಲೆ ಬಾಯ್ ಹೇಳ್ತೇನಂತೇಳಿ. ಇವಾಗ ನಮ್ಮ ಚೆರುನ್ ಕರ್ಕೊಂಡ್ಬಂದಿನೋ, ಆದ್ರೆ ಅವ್ರ ಮ್ಯಾಮ್ ಮತ್ತು ಫೋನ್ ಹಚ್ಚಾರು, ಅಕ್ಕಿದ ಹೋಮ್ವರ್ಕ್ ಬುಕ್ ಏನೋ ಮರ್ತಾರಂತ, ಅದಕ್ಕಾಗಿ ಹೋಮ್ವರ್ಕ್ ಬುಕ್ ತೊಗೊಂಡು ಹೋಗಿ ಬರ್ರಿ ಅಂಥೇಳಿ. ಈಗ ಅವ್ರದ ನಾಳೆನೂ ಹಾಲಿಡೇ, ಆಮೇಲೆ ಫ್ರೈಡೇ ಅವರ ಟ್ರಿಪ್ಪಿಗೆ ಹೊಂಟಾರು. ನಮ್ಮ ಚೆರುನ ಯಾಕೆ ಕಳ್ಸತ್ತಿಲ್ಲ ಅಂದ್ರೆ ಪಾಪ ಅವ್ರಿಗೆ ತ್ರಾಸ ಆಗ್ತೈತಿ ಈಕಿನ ಹಿಡ್ಕೊಂಡು ಹೋಗೋದ. ಹಾಗಾಗಿ ನಮ್ಮ ಚೆರಿನ ಕಳ್ಸಾತಿಲ್ಲ. ಮೊದಲ ಸಣ್ಣಕ್ಕಿದ ಅಲ್ರಿ, ಪಾಪ ಅವ್ರಿಗೂ ತ್ರಾಸ ಹಿಡ್ಕೊಂಡು ಹೋಗೋದ, ಹಾಗಾಗಿ ಕಳ್ಸಾತಿಲ್ಲ. ಅದಕ್ಕಾಗಿ ಈಗ ಮತ್ತೆ ಸ್ಕೂಲಿಗೆ ಹೋಗಿ ಯಾಕ ನಡಿ ನೋಡ್ರಿ, ನಾ ಚೆರನ್ ಕರ್ಕೊಂಬಂದ್ರೆ ಇವು ಇದನ್ನ ನೀರಿನ ಬಾಟ್ಲೆ ನೀರಿನ ಕೊಡ ಎಲ್ಲ ಇಲ್ಲೇ ಅದಾವ, ಇನ್ನೂ ತಂದಿಲ್ಲ. ಮತ್ತು ನಾವು ಏನಾರೇ ಅಂದ್ರೆ ಬೈತೇರಿ, ಎಲ್ಲದಕ್ಕೂ ಬೈತಿ ಕಾಡ್ತಿ ಅಂಥೇಳಿ ಅಂತಾರು. ಎಂಥ ಕೆಲಸಗಳು ಮಾಡ್ರಿ, ಏನು ಮಾಡೋದು. ಮತ್ತು ತೊಗೊಂಬನಿಗೆ ಹೋಗಿ ಬುಕ್ ನಮ್ಮ ಚೆರು ಆಲ್ರೆಡಿ ಚೆರು ಕೊಡ ನೋಡತ್ತ. ನಡಿಯಪ್ಪ. ಮಾಮನೋದೈತಿ ಈಗ, ಬಾ. ಆಕಿಗೆ ಹಠ ಬಂದೈತ್ರಿ. ಚೆರು